ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲಾಗ್ ಟಕೊಲೆ ಟ್ರಕ್ಲಾಗ್. ಗಾಡಿ ಓಡ್ಸೋಕ್ಕೆ ಇವಾಗ ಒಂಥರ ಮಜಾ ಬರ್ತಾ ಇದೆ ಗುರು. ಯಾಕೆಂದರೆ ಗಾಡಿ ಆ್ಯಕ್ಷನ್ ಆಯ್ತಾ ಇದೆ. ಇದು ಹಿಂಗೆ ಆ್ಯಕ್ಷನ್ ಐತೆ ಗಾಡಿ, ಮತ್ತು ಫ್ರೀ ಐತೆ. ನಾನು ಓಡಿಸ್ಬೇಕಾದ್ರೆ ಅವಾಗ ಇದು ಡೌನ್ ಸೈಡ್ ಹಿಂಗೆ ಡೌನ್ ಸೈಡ್ ಫೀಲ್ ಆಗೋದು. ಸೊ ಇವಾಗ ಲೆವೆಲ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಹೈಟ್ ಕಾಣಿಸ್ತಾ ಇದೆ. ಇವಾಗ ಬ್ಲೇಡ್ ಎಲ್ಲ ರೀಸೆಟ್ ಮಾಡಿಸಿರೋದಕ್ಕೆ ಹೈಟ್ ಕೂಡ ಕಾಣಿಸ್ತಾ ಇದೆ. ಖುಷಿ ಆಯ್ತಾ ಇದೆ. ಫ್ರಂಟ್ ಏನು ಹೈಟ್ ಬರೋಲ್ಲ, ಬ್ಯಾಕ್ ಹೈಟ್ ಬರುತ್ತೆ. ಫ್ರಂಟ್ ನಾವೇನು ಮಾಡಿಸಿಲ್ಲ. ಬಟ್ ಇಲ್ಲಿ ಲೆಫ್ಟ್ ಸೈಡ್ದು ಏನು ಹಿಂಗೆ ವಾಲ್ಕೊಂಡು ಹೋಯ್ತಾ ಇತ್ತು, ಅದು ಸ್ಟೇಬಲ್ ಆಗಿ ಇವಾಗ ಚೆನ್ನಾಗಿದೆ. ಖುಷಿ ಆಗ್ತಾಯಿದೆ. ಇಲ್ಲಿಂದ ನಮ್ಮ ಮನೆ ಏನು 2.5-3 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ಮು. ಸೊ ಅಲೈನ್ಮೆಂಟು ಎಲ್ಲ ಇಲ್ಲೇ ಇತ್ತು, ಮಾಡಿಸ್ಬಿಟ್ಟಿದ್ದೀವಿ. ಪೊಲೀಸವ್ರು ಬೇರೆ ಹಿಂದೆ ಇದ್ದರು. ನಾನು ಜೆಕೆಯಿಂದ ಒಳಗಡೆ ಬಂದಲ್ಲ, ಅವರೇನು ಕೇಳಲಿಲ್ಲ. ಸೊ ಕೃಷ್ಣನ ಗಾಡಿ ಕೇಳಿದ್ರು ಕೇಳ್ಬೋದು, ನೋಡೋಣ. ಟೆಕ್ನಾಲಜಿಯ ಗಾಡಿ ಬಂದು ಲೋಡ್ ಆಗ್ತಾ ಇದೆ. ಲೋಡು ಅಂದರೆ ಗಾಡಿ ಟು ಗಾಡಿ ಕ್ರಾಸಿಂಗ್ ಆಗ್ತಾ ಇದೆ. ಎಲ್ಲಿಗಪ್ಪ ಲೋಡು ಅಂದರೆ, ಸೊ ಇಲ್ಲಿಂದ ಗೋವಾಗೆ ಕ್ರಾಸಿಂಗ್ ಆಗ್ತಾ ಇದೆ. ಗೋವಾಗೆ ಹೋಗಬೇಕು. ಗೋವಾಗೆ ಲೋಡ್ ಮಾಡ್ತಾಯಿದ್ದೀವಿ. ಸೊ ಈ ಗಾಡಿಯಿಂದ ಈ ಗಾಡಿ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಈ ಗಾಡಿ ಬಂದಿರೋದು ಮಂಗಳೂರಿಂದ. ಸೊ ಆ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಸೊ ಈ ಲೋಡು ಗೋವಾಗೆ ತೊಗೊಂಡೋಗೋದು. ಲೋಡೆಲ್ಲ ಮಾಡ್ಕೊಂಡಿದ್ದಾಯಿತು, ಬಿಲ್ ಕೂಡ ಬಂದಿದೆ. ಮ್ಯಾಟ್ರ್ ಏನಪ್ಪ ಅಂದರೆ ಅಡ್ವಾನ್ಸ್ ಇನ್ನೂ ಬಂದಿಲ್ಲ, ಅದು ಪ್ರಾಬ್ಲಮ್ಮು. ಸೊ ಕಟ್ಟೆ ಓಡಿಸಿರೋದು ಸಾರ್ಥಕ ಆಯ್ತಾ ಅಂತ ಗೊತ್ತಿಲ್ಲ. ಡೋರಿಗೆ ಲಾಕ್ ಕೂಡ ಹಾಕಿದ್ದೀನಿ. ನಮ್ಮ ಗಾಡೀಲಿ ಏನು ಅನ್ನಿಸ್ಪ ಅಂದರೆ, ಇದು ಲಾಕ್ ಹಾಕಿಲ್ಲ ಅಂದರೆ ಈ ಚಿಲ್ಕ ಓಪನ್ ಆಗಿಬಿಡುತ್ತೆ. ಆಟೋಮೆಟಿಕ್ ರನ್ನಿಂಗಲ್ಲೇ ಲೂಸ್ ಇರೋದ್ರಿಂದ ಓಪನ್ ಆಗಿಬಿಡುತ್ತೆ ಡೋರು. ಸೊ ಅದು ಪ್ರಾಬ್ಲಮ್ಮು. ಸೊ ಇವಾಗ ಒಂದು ಸ್ವಲ್ಪ ಸಮಾಧಾನ ನೋಡಿ. ಗಾಡಿ ಟೈರ್ ಹತ್ತಗತ್ತ ಕಿರಿಕೊಂಡಿಲ್ಲ. ಸೊ ಮೊದಲು ಹಂಗೆ ಕಾಣಿಸ್ತಾಯಿತ್ತು, ಪರವಾಗಿಲ್ಲ. ಇವಾಗ ಪೇಮೆಂಟ್ ಇಸ್ಕೊಂಡು ಎಲ್ಲಿಂದ ಹೊರಡಬೇಕು. ಈ ಗಾಡಿಯಿಂದ ಶಿಫ್ಟ್ ಮಾಡಿದ್ದು. ಸೊ 1500 ಬಾಕ್ಸ್ ಇದ್ದಾವೆ. ಸೊ ನಮ್ಮ ತುಮಕೂರಲ್ಲಿರೋ SRSH ಪೆಟ್ರೋಲ್ ಬಂಕ್ ಹತ್ರ ಬಂದು ಗಾಡಿ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಕೃಷ್ಣನ ಗಾಡಿ ಲೋಡ್ ಆಗ್ತಾ ಇರೋ ಕಾರಣದಿಂದ ಕೃಷ್ಣನ ಗಾಡಿನೂ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. 5 ಗಂಟೆಗೆ ಒಂದು ಲೋಡಾಗಿ ಬಿಲ್ ಬರುತ್ತಂತೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು. ಸೊ ಟೈರ್ ಬೇರೆ ಹೀಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಟೈರು ಕಾವು ಆರಿಸ್ಕೊಂಡು ಇನ್ನೂ ಬಿಸಿ ಐತೆ ಗುರು. ಸೊ ಟೈರ್ ಕಾವು ಆರಿಸ್ಕೊಂಡು ಅವನು ಬಂದಮೇಲೆ ಸೇಪೆಲ್ಲ ತೊಳ್ಕೊಂಡು ಹೊರಡ್ಬೇಕು ಇಲ್ಲಿಂದ. ಟೈರ್ ಇನ್ನೂ ಹೆಂಗೆ ಬೆಚ್ಚಗೈತೆ ನೋಡಿ. ನಾನೇನು ಒಂದು 50 ಕಿಲೋಮೀಟ್ರೂ ಬಂದಿಲ್ಲ ನಾನು ಇನ್ನೂ. ಸೊ ಆಲ್ರೆಡಿ ಇಷ್ಟೊಂದು ಹೀಟಾಗಿದೆ. ಅವ್ನು ಬಂದಮೇಲೆ ಸೊ ಟೋಟಲು 2 ಗಾಡಿಗೂ ಡೀಸೆಲ್ ಹಾಕ್ಸಿ ಶೇಪ್ ತೊಳ್ಕೊಂಡು ಸೊ ಹೊರಡ್ಬೇಕು ಇಲ್ಲಿಂದ. ಸೊ ಅವನು ಬಂದ್ರೆ, ಯಾಕಪ್ಪ ಅಂದ್ರೆ ಅವ್ನ ಗಾಡೀಲಿ ಬಕೆಟ್ ಇದೆ, ನನ್ನ ಗಾಡೀಲಿ ಬಕೆಟ್ ಇಲ್ಲ. ಸೊ ಅದೇ ಪ್ರಾಬ್ಲಮ್ಮು. ಅವ್ನು ಬರೋವರೆಗೂ ಮಲ್ಕೊಂಡಿದ್ದು. ಇಲ್ಲಿಂದನೇ 2 ಗಾಡಿ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. 2 ಗಾಡಿನೂ ಕೂಡ ಮಡ್ಗಾವ್ಗೆನೆ. ಸೊ ಒಂದು ಇದು ನನಗೆ ಫಾರ್ಮ್ ಆಯಿಲು ಫಸ್ಟು ನನಗೆ ಬಂತು ಲೋಡು. ಸೊ ಅದಾದಮೇಲೆ ನಾನು ಲೋಡ್ಗೆ ಹೋಗಿದ್ದೆ. ಅದಾದಮೇಲೆ ಇನ್ನೊಂದು ವೆಂಕಟೇಶ್ವರ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಲೋಡು ಮಡ್ಗಾವ್ಗೆ ಬಂತು. ಸೊ ಕೃಷ್ಣನ ಗಾಡಿ ನಮ್ಮ ಪಾರ್ಕಿಂಗಲ್ಲೇ ಖಾಲಿ ಇತ್ತಲ್ಲ, ಹಂಗೆ ಹೋಗು ಲೋಡ್ಗೆ ಅಂತೇಳಿ ಕಳಿಸ್ದೆ. ಆ್ಯಕ್ಚುಲಿ ಅವ್ನು ಸ್ಟುಡಿಯೋಗೆ ಬಂದುಬಿಟ್ಟಿದ್ದ, ಫ್ಯಾನ್ ಫಿಟ್ ಮಾಡಿಸ್ಕೋಬೇಕಾಯಿತು. ಅದಕ್ಕೆ ಸ್ಟುಡಿಯೋಗೆ ಬಂದುಬಿಟ್ಟಿದ್ದ. ಹಂಗೆ ಹೋಗಪ್ಪ ಲೋಡ್ಗೆ ಅಂತೇಳಿ ಕಳಿಸ್ದೆ. ನೋಡಿ ಸ್ಟೆಪ್ ಹೊಡಿತಾ ಇರೋದು ಟೈರ್ ಹೀಟಾಗಿದೆ. ಸೊ ಇವಾಗ ಅವ್ನು ಲೋಡ್ಗೆ ಹೋಗಿದ್ದಾನೆ, ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಬಂದು 9 ಗಂಟೆ 24 ನಿಮಿಷ ಆಗಿದೆ. ಇವಾಗ ಬಂದಿದೆ ಒಂದು ಜಾಕಿ. ನಾನು ಬಂದಾಗಿಂದ ವೆಯ್ಟ್ ಮಾಡಿ ಸಾಕಾಗಿ, ನಿಮಗೆಲ್ಲ ಹೆಂಗೆ ಬರ್ತದ್ರೆ ಮಗಗಳು ತೋರ್ಸೋಕ್ಕೆ? ಅಲ್ಲ ಊಟ ಮಾಡಬೇಕು ಅಂತಲ್ಲ, ನಿಮಗೆಲ್ಲ ಮಗಗಳು ತೋರ್ಸೋಕ್ಕೆ ಹೆಂಗೆ ಬರ್ತದೆ? 5 ಗಂಟೆಗೆ ಆರ್ಬಿಡ್ತೀನಿ ಅಂತ ನಮಗೆಲ್ಲ ಭರವಸೆಗಳು ಕೊಟ್ಬಿಟ್ಟು ಇಷ್ಟೊತ್ತು ಏನು
ಓ ನೋಡ್ದ, ನಾವಿಲ್ಲಿ ಹರಾಕಂತ ಇರ್ಬೇಕು, ಅವನು ಅಲ್ಲಿ ಹೋದ ಜೊತೆ ಬ್ಯುಸಿ ಆಗೋನು. ಅವನು ಇಷ್ಟೊತ್ತು ಹರಾಕಂಡು ವೇಸ್ಟ್. ನಾನು 9,020 ರೂಪಾಯಿಗೆ ನಮ್ಮ ಗಾಡಿಗೆ ಡೀಸೆಲ್ ಹಾಕ್ಸಿದ್ದೀವಿ, 98 ಲೀಟ್ರ್. ಸೊ ಹೊರಡುವ ಸಮಯ. ತುಂಬ ಲೇಟ್ ಆಗಿದೆ. ಕಾರ್ಡ್ ಬರ್ಸು ಅಂತ ಅದೆಲ್ಲ ತೋರಿಸಿದೀನಪ್ಪ ನಾನು. ಅಲ್ಲಿ ನಂದಾಗಲ್ಲೇ ನೀನು ಹೊಸ ಬಕ್ರ, ನೀನು ಹೊಸ ಕುರಿ. ಬನ್ನೂರು ಕುರಿ ಅಲ್ಲ, ಶೃಂಗೇರಿ ಕುರಿ. ನಾನು ಬೆಂಗಳೂರು. ಕೃಷ್ಣ ಟೋಲ್ ಅವ್ರ ಹತ್ರ ಕಿರಿಕಿರಿ ಮಾಡಿಕೊಂಡು ಗಾಡಿನ ಟಾಟಾ ಮೇಲೆ ಹೊಡಿತವನು. ನೋಡೋಣ ಬನ್ನಿ ಎಷ್ಟು ಬಂದೈತೆ ವೆಯ್ತು ಅಂತ. ಕಾಟ ಚೀಟಿ ಅಲ್ಲ, ಆ ಚೀಟಿ ತಗೊಡ್ರಿ. ಕೈ ಮುಟ್ಬೇಡ, ಹೋಗಲ್ಲ. ಅಲ್ಲಿ ಅವನ ಹತ್ರ ವ್ಯವಹಾರ ಮಾಡಿ ನಿಂದು, ನನ್ನ ಹತ್ರ ಅಲ್ಲ ವ್ಯವಹಾರ ನಿಂದು. ಅವನ ಹತ್ರ ಮಾತಾಡಿದವರು. ನಿಂದೇನು ವ್ಯವಹಾರ ಅವನ ಹತ್ರ, ನನ್ನ ಹತ್ರ ಅಲ್ಲ. ನಿಂದೇನಿದ್ರು ಅವನ ಹತ್ರ, ನನ್ನ ಹತ್ರ ಅಲ್ಲ. ಚೀಟಿ ಹೇಳ್ಸ್ಕೊಳ್ಳಲ್ಲಿ, ಚೀಟಿ ಹೇಳ್ಸ್ಕೊಳ್ಳೋ. ಚೀಟಿ ಇಲ್ಲ, ಕೇಳಲ್ಲ ಅವನು. ನಿಮ್ ದುಡ್ಡು ಕೊಟ್ಟಿಲ್ವಾ ಟೋಲಿಗೆ? ಕೊಟ್ಟರೆ ಒಂದು ಚೀಟಿ ಹಾಕ್ಕೊಡಿ. ಚೀಟಿ ಇಲ್ಲ ಸರ್, ಇಲ್ಲ ಒಂದು ಚೆಕ್ ಮಾಡ್ತೀವಿ. ಚೆಕ್ ಮಾಡಿರ್ತೀವಿ, ತೋರಿಸಿ ಚೆಕ್ ಮಾಡು. ಸ್ಲಿಪ್ ಕೊಡ್ರಿ. ಸ್ಲಿಪ್ ಇಲ್ಲ, ಅಂಡರ್ ಲೋಡ್ ಆಯ್ತು, ಸ್ಲಿಪ್ ಆಯ್ತು. ಟ್ರಾನ್ಸ್ಲೇಷನ್ ಆಯ್ತು, ಅಂಡರ್ ಲೋಡ್ ಆಯ್ತು, ಸ್ಲಿಪ್ ಆಗಿತ್ತು. ಅಂಡರ್ ಲೋಡ್ ಇಲ್ಲ, ಚೀಟಿ ಇಲ್ಲ. ವಿಡಿಯೋ ಮಾಡಬೇಡ ಅಂತ ಇಲ್ಲಿ ಎಲ್ಲಿ ಬೋರ್ಡ್ ಹಾಕೋದು ಕೇಳೋ. ಎಲ್ಲಿ ಬೋಲ್ಡ್ ಎಲ್ಲ ಹಾಕಿದ್ಯಾ? ಬೋಲ್ಡ್ ಎಲ್ಲ ಹಾಕಿದ್ಯಾ? ವಿಡಿಯೋ ಮಾಡಬೇಡ ಅಂತ ಬೋಲ್ಡ್ ಎಲ್ಲ ಹಾಕಿದ್ಯಾ? ವಿಡಿಯೋ ಮಾಡಬೇಡ ಅಂತ ಬೋಲ್ಡ್ ಎಲ್ಲ ಹಾಕಿದ್ಯಾ? ಗಾನಗಳು ಮಾಡೋದು ಬಿಡ್ರೆ ನಾಟಕಗಳು ಮಾಡೋದು ನೀವು ಟೋಲವರು. ಬಾಯಿಲಿ 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 ನೀನೇ ಬಾಯಿಲಿ. ಬೋಲ್ಡ್ ಎಲ್ಲ ಹಾಕಿದ್ಯಾ? ವಿಡಿಯೋ ಮಾಡಬೇಡ ಅಂತ ಬೋರ್ಡ್ ಎಲ್ಲ ಹಾಕಿದ್ಯಾ? ವಿಡಿಯೋ ಮಾಡಬೇಡ ಅನ್ನೋದಕ್ಕೆ ನೀನ್ ಯಾರು? ವಿಡಿಯೋ ಮಾಡಬೇಡ ಅನ್ನೋದಕ್ಕೆ ನೀನ್ ಯಾರು? ವಿಡಿಯೋ ಮಾಡಬೇಡ ಅಂತ ಯಾಕೆ ಹೇಳ್ತಾ ಇದ್ಯಾ? ಯಾಕೆ ಮಾಡಬಾರ್ದು? ಐತೆ ನನ್ನ ಗಾಡೀಲಿ ಓವರ್ಲೋಡ್ ಐತೆ. ವಿಡಿಯೋ ಮಾಡಬೇಡ ಅಂತ ಯಾಕೆ ಹೇಳ್ತೀಯಾ? ಯಾಕೆ ಹೇಳ್ತಾ ಇದ್ಯಾ ವಿಡಿಯೋ ಮಾಡಬೇಡ ಅಂತ? ನಿನ್ ಕೆಲ್ಸ ನೀನ್ ಮಾಡು, ನನ್ನ ಕೆಲ್ಸ ನಾನು ಮಾಡ್ತೇನೆ. ವಿಡಿಯೋ ಮಾಡಬೇಡ, ಅದ್ ಮಾಡಬೇಡ, ಇದ್ ಮಾಡಬೇಡ ಅನ್ಬೇಡ. ತಗೊಂಡಿದ್ದೀನಿ ಬರೋ. ಫೋಟೋ ತಗೊಂಡಿಲ್ಲ. ವಿಡಿಯೋ ಸೊ ಟೋಲ್ ಹತ್ರ ಎಲ್ಲ ಕಿರಿಕಿರಿ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಹೊರಟಿದ್ದೀವಿ. ಕಿರಿಕಿರಿ ಅಂತ ಏನಿಲ್ಲ, ನನಗೆ ವೀಡಿಯೋ ಮಾಡಬೇಡ ಅಂದ್ರೆ ಭಾಳ ಕೆಟ್ಟ ಕೋಪ ಬರುತ್ತೆ. ಸೊ ಅವ್ರ ಕೆಲಸ ಅವ್ರು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ತೀವಿ. ವೀಡಿಯೋ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂದರೆ ಕೋಪ ಬರುತ್ತೆ. ನಾಳೆ ನೋಡ್ರಿ ಏನು ಬೇಸಿಕ್ಕಿದೆಯಾ ಅಂತ ಸೌಂಡ್ ಮೇಲೆ ಸೌಂಡ್ ಹಾಕ್ತೇವೆ. ನಾನು ಫುಲ್ಲು ನಾವು ಹೊರಡುವ ಇಲ್ಲಿಂದ. ಸುಮಾರು ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ದು. ಟೈರೇನು ಅಷ್ಟು ಕಮ್ಮಿ ಏನಾಗಿಲ್ಲ, ಇತ್ತು. ಸೊ ಒಂಚೂರು ಆಗಿರ್ಬೋದು, ಒಂದು 5% ಆಗಿರ್ಬೋದು 100ಅಲ್ಲಿ. ಮುಂದಕ್ಕೆ ಹೋಗೋಣ ನಿಧಾನಕ್ಕೆ ಅಂತೇಳಿ ಹೊರಟಿದ್ದೀವಿ. ಸುಮ್ಮನೆ ಲೇಟ್ ಆಗುತ್ತೆ ಮತ್ತೆ ಡೆಲಿವರಿ ಆಗೋಕ್ಕೆ. ಬೆಳಿಗ್ಗೆ ಡೆಲಿವರಿ ಕೊಡೋದಕ್ಕೆ ಆಗೋದಕ್ಕಲ್ಲ. ಸೊ ಬನ್ನಿ ಹೋಗೋಣ ನಿಧಾನಕ್ಕೆ. ಆದರೂ ಪರವಾಗಿಲ್ಲ, ಬೆಳಿಗ್ಗೆ 10-11 ಗಂಟೆ ಆದರೂ ಪರವಾಗಿಲ್ಲ, ರೀಚ್ ಆಗಬೇಕು. ಯಾಕಪ್ಪ ಅಂದರೆ ನಾಳೆ ಶನಿವಾರ ಇದೆ. ನಾಳೆ ಖಾಲಿ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಯ್ತದೆ. ಹಾಗಾಗಿ ನಾಳೆ ಖಾಲಿ ಮಾಡಿ ಮತ್ತೆ ಲೋಡ್ ಮಾಡಬೇಕು. ಬರೀ ಖಾಲಿ ಮಾಡೋದೇ ಅಲ್ಲ ಟಾರ್ಗೆಟು, ನಾಳೆ ಲೋಡ್ ಮಾಡಬೇಕು.
ಅದೇ ಇರೋ ಟಾರ್ಗೆಟು. ಲೋಡ್ ಆಗಿಲ್ಲ ಅಂದರೆ ಭಾರಿ ಕಷ್ಟ ಆಯ್ತದೆ, ಖಾಲಿ ಮಾಡಿಲ್ಲ ಅಂದರೂ ಭಾರಿ ಕಷ್ಟ ಆಯ್ತದೆ. ಯಾಕಪ್ಪ ಅಂದ್ರೆ ಮಂಡೇವರೆಗೂ ವೆಯ್ಟ್ ಮಾಡಬೇಕಾಯ್ತದೆ. ಸಂಡೇ ಆಲ್ಮೋಸ್ಟ್ 99% ರಜೆ ಇರುತ್ತೆ, ಹಾಗಾಗಿ ಬೇಗ ಹೋಗಿ ಖಾಲಿ. ನಿದ್ದೆ ಗಣಲ್ಲ ಅವನೇ ಗಾಡಿ ಎಲ್ಡಾಡ್ತಾನೆ ನೋಡ್ರಿ ಇವಾಗ. ಹೋದ ಲೆಫ್ಟ್ ಹೋದ ರೈಟ್ ರೈಟ್ಗೆ ಹಾಕೋ ಬಂದೆ. ಒಂದು ಲೈನ್ ಮೇಂಟೈನ್ ಮಾಡಮ್ಮ. ಪೂರ ನಿದ್ದೆಗಣ್ಣಲ್ಲ ಅವನಿಗೆ ಇಷ್ಟ. ಸುಮಾರು 5:20ಕ್ಕೆ ಬಂಕಾಪುರ ಟೋಲ್ ಹತ್ರ ಬಂದಿದ್ದೀವಿ. ಶರತ್ ಇಲ್ಲಿ ಗಾಡಿ ಹಾಕಿ ಮಲ್ಕೊಂಡು ಲೊಕೇಶನ್ ಕಳಿಸ್ಬಿಟ್ಟು ಮಲ್ಕೊಂಡಿದ್ರು. ನಾನು ಮತ್ತೆ ಕೃಷ್ಣ ಬಂದು ಇಲ್ಲಿ ಹಾಕಿದ್ದೀವಿ ಗಾಡಿನ. ಟೈರ್ ಸ್ವಲ್ಪ ಹಾರ್ಕೊಳ್ಳಿ ಅಂತ ನಿಲ್ಸಿದ್ದೀವಿ ಅಷ್ಟೇ. ನನಗೂ ಏನು ನಿದ್ದೆ ಇಲ್ಲ, ಆದರೂ ಟೈರ್ ಆಡಲಿ ಅಂತ ಒಂದು ಕಾರಣಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಮಲ್ಕೊಂಡೆ ಹೋಗುವ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ ಹಿಂಗಾಗುತ್ತೆ ಅಂತ. ಏನೋ ಮಾಡ್ತಾನಲ್ಲ ಔಟ್ ಫೋಟೋ ತೆಗಿತಾನೆ, ಫೋಟೋ ತೆಗಿತಾನೆ ಗೊತ್ತಾಯ್ತಿಲ್ಲ. ಸಾಲ್ ಮಾಡ್ಬಿಟ್ಟು ತೆಗಿತಾನೆ ಬಿಡೋ. ಏನ್ ಮಾಡ್ತಾ ಇದೀಯೋ? ಸೊ ಸರಕ್ನ ಎಬ್ರಿಸಿ ವಿದಾಯ ಹೇಳಿ ನಾವು ಹೊರಟು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು. ಸೊ ಮುಂದೆ ಎಲ್ಲಾರ ಟಿಫನ್ ಮಾಡ್ಕೊಂಡು ಹೊರಟು ಬಿಡುವ. ಬೆಳಿಗ್ಗೆ ಹೊತ್ತು ಕೂಲ್ ಇರುತ್ತಲ್ಲ ವೆದರು, ಅದರಿಂದ ಎಷ್ಟು ಆಗುತ್ತೋ ಅಷ್ಟು ಹೋಗ್ಬಿಡ್ಬೋದು. ಸೊ ಆಮೇಲೆ ಹೀಟ್ ಆದಮೇಲೆ ಬಿಸಿಲೆಲ್ಲ ಬಂದಾದ್ಮೇಲೆ ಸ್ವಲ್ಪ ಜಾಸ್ತಿ ಇದಿರುತ್ತೆ, ಹಾಗಾಗಿ ಇವೆಲ್ಲ ಹೊಂಟ್ಬಿಡೋಣ. ಹಾಂ ಹುಬ್ಳಿ ಟು ಗೋವಾ ಹೋಗೋ ರೋಡಲ್ಲಿ ಬಂದು ನಾವೊಂದು ಪ್ಲೇಟು ಇಡ್ಲಿ ವಡ ಮತ್ತು ಅವನು ಬರೀ ಒಂದು ಪ್ಲೇಟ್ ಇಡ್ಲಿ ತೊಗೊಂಡಿದ್ದಾನೆ. दो आदमी रहते हैं, किसके लेट आ रहा है करके पूछ रहे हो. दो आदमी तुम लोग दो आदमी दिल्ली से आ रहा है क्या? तुम दिल्ली से आ रहा है क्या? दो आदमी रहता है, किसके लेट आ रहा है आप? मैं बोला नहीं, एक ही आदमी अकेले चल रहा है. ಊಟ ಎಲ್ಲ ಮಾಡಿಕೊಂಡು ರಾಮನಗರ ಕ್ರಾಸ್ ಮಾಡಿಕೊಂಡು ಇವಾಗ ಆಲ್ಮೋಸ್ಟು ಘಾಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಸೊ ಹನ್ಮೂರು ಘಾಟ್ ಬಾರ್ಡ್ರ್ ಕ್ರಾಸ್ ಮಾಡಿ ಘಾಟ್ ಇಳಿಸ್ಬೇಕು ಇವಾಗ. ಸೊ ಇದು ನಮ್ಗೆ ಇವಾಗ ಇರೋದು ಚಾಲೆಂಜು. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಬ್ರೇಕ್ ನಿಲ್ಲುವ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ. ನೋಡ್ಕೊಂಡು ಹೋಗೋಣ ಬನ್ನಿ. ಏನು ಬಾರ್ಡ್ರಿಗೆ ಬಂದಿದ್ದೀವಿ. ಸೊ ಇದೇ ಬಾರ್ಡ್ರು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗುವ. ಊಟ ಆಲೆ ಕೃಷ್ಣ. ಚೆಕಿಂಗ್ ಡ್ರಿಂಕ್ಸ್ ಚೆಕಿಂಗ್ ನಡೀತಾ ಇದೆ. ಸೊ ನಾವು ಬರ್ಬೇಕಾದ್ರೂ ಅಷ್ಟೇ ಸೇಮ್ ಪ್ಲೇಸಲ್ಲೇ ಡ್ರಿಂಕ್ಸ್ ಚೆಕಿಂಗ್ ನಡೆಯುತ್ತೆ. ಆಮೇಲೆ ಚೆಕಿಂಗ್ ಎಲ್ಲ ಮುಗಿದಾದ್ಮೇಲೆ ನಾವು ಮುಂದಕ್ಕೆ ಬಿಡೋದು. ಗೇಟ್ ಹಾಕ್ತಾರೆ, ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿಂದ ಹೋಯ್ತಾ ನಮಗೆ ಜಸ್ಟ್ ಎಲ್ಲಿ ಚೆಕಿಂಗ್ ಇರಲ್ಲ. ಇಂತೂ 2 ಗಾಡಿನೂ ಘಾಟ್ ಇಳಿಸುವ ಕೊನೆ ಹಂತದಲ್ಲಿದ್ದೀವಿ. ಇನ್ನೊಂದು ಟರ್ನಿಂಗ್ ಬರುತ್ತೆ, ಅದೊಂದು ಇಳಿಸ್ಬಿಟ್ರೆ ಅಷ್ಟು ಡೌನ್ ಯಾವುದು ಸಿಗಲ್ಲ ನಮಗೆ. ಸೊ ಅದಾದಮೇಲೆ ಒಂದು 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ನಮಗೆ ಬಾರ್ಡ್ರ್ ಸಿಗುತ್ತೆ. ಸೊ ಬಾರ್ಡ್ರ್ ಕ್ರಾಸ್ ಮಾಡಾದ್ಮೇಲೆ ಬೇಗ ಹೋಗಬೇಕು. 2 ಗಂಟೆಗೆ ನನಗೆ ಟೈಮ್ ಕೊಟ್ಟವ್ರೆ, ಅವನಿಗೆ 12 ಗಂಟೆ ಕೊಟ್ಟಿದ್ರು. 12 ಗಂಟೆ ಆಗೋಯ್ತು. ಸೊ 2 ಗಂಟೆವರೆಗೂ ರಿಕ್ವೆಸ್ಟ್ ಮಾಡು ಅಂತ ಹೇಳಿದ್ದೆ. ಏನು ಮಾಡಿದ್ದಾನೋ ಗೊತ್ತಿಲ್ಲ. ಸೊ ನಾನು 2 ಗಂಟೆವರೆಗೂ ಟೈಮ್ ಕೇಳಿದೆ. ನಾನು ರೀಚ್ ಆಗೋ ಅಷ್ಟೊತ್ತಿಗೆ ಆಗುತ್ತೆ 2 ಗಂಟೆ. ಅಂದರೆ ನಿಲ್ಲಿಸ್ಬಾರ್ದು, ಎಲ್ಲೂ ನಿಲ್ಲಿಸ್ದೆ ಹೋಗ್ಬೇಕು ನಾನು ಇವಾಗ.
ಸೊ ಘಾಟ್ ಬೇರೆ ಇಳಿಸಿದ್ದೀವಿ, ಟೈರ್ ಹೀಟ್ ಆಗಿರಲ್ಲ ಅಂತೇನಿಲ್ಲ. ಸೊ ಟೈರ್ ಹೀಟ್ ಆಗಿರುತ್ತೆ, ಅದು ಬೇರೆ ನೋಡ್ಕೊಂಡು ಹೋಗ್ಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. 2 ಗಂಟೆ ದಾಟಿ ಬಂದರೆ ಖಾಲಿ ಆಗಲ್ಲ ಅಂತ ಹೇಳಿದ್ದಾರೆ ಪಾರ್ಟಿ. ಏನು ಮಾಡಬೇಕು ಅನ್ನೋದೇ ಅರ್ಥ ಆಯ್ತಿಲ್ಲ. ಒಟ್ಟು ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಘಾಟ್ ಇಳಿಸೋದ್ಮೇಲೆ ನೋಡೋಣ ಸ್ವಲ್ಪ ಟೈರು ಹೀಟ್ ಆಗಿದೆಯಾ ಇಲ್ವಾ ನೋಡಿಕೊಂಡು. ಸೊ ನಾರ್ಮಲ್ ಹೋಗ್ಬೋದು ಅಂತ ಅನಿಸಿದ್ರೆ ಹೋಗ್ತೀವಿ, ಇಲ್ಲ ಚಾನ್ಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಸೈಡ್ಗೆ ಹಾಕ್ತೀವಿ. ನಾಳೆ ಇಲ್ಲ ನಾಳೆ ಖಾಲಿ ಮಾಡ್ಕೊಂಡು ಜಾಸ್ತಿ ರಿಸ್ಕ್ ತೊಗೊಳಕ್ಕಾಗಲ್ಲ ನಾನು ಇವಾಗ. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ಹೆವಿ ಬಿಸಿಲು ಹೊಡಿತೈತೆ. ನಾವು ಆಲ್ಮೋಸ್ಟ್ ಇಲ್ಲಿ ಬಂದಿರೋದು ಹೆಚ್ಚು. ನಾವು ಹಂಗೂ ಹಿಂಗೂ ಈ ಇಂಜಿನ್ ಬ್ರೇಕ್ ಎಲ್ಲ ಆನ್ ಮಾಡಿಕೊಂಡು ಎಕ್ಸ್ಟ್ರಾ ಗೇರೆಲ್ಲ ಹಾಕ್ಕೊಂಡು ಆರಾಮಾಗಿ ಇಳಿಸ್ಕೊಂಡು ಬಂದಿದ್ದೀವಿ, ಏನು ತೊಂದರೆ ಇಲ್ದಂಗೆ. ಆದರೆ ಟೈರ್ ಏನಾಗಿದೆ ಏನು ಕತೆ ಗೊತ್ತಿಲ್ಲ. ಅಲ್ಲಿ ನಿಲ್ಲಿಸಿ ಒಂದು ಟೈಮ್ ನೋಡಿ ಚೆಕ್ ಮಾಡಿಕೊಂಡು ಹೋಗ್ಬೇಕು. ಇಲ್ಲಾಂದರೆ ಮುಂದೆ ಹೋದರೆ ಸುಮ್ಮನೆ ವೇಸ್ಟೇ ಆಗುತ್ತೆ. ಟೈರ್ ಪಂಚರ್ ಆಯಿತು ಅಂದರೆ ಅಲ್ಲೇ 1 ಅವರ್ 2 ಅವರ್ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡೆ ಹೋಗೋಣ, ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು. ಬಾರ್ಡ್ರ್ ಕ್ರಾಸ್ ಮಾಡಿಕೊಂಡು ನಾನಂತೂ ಮುಂದೆ ಬಂದು ಹಾಕ್ಬಿಟ್ಟೆ. ಕೃಷ್ಣ ಯಾಕೋ ಬಾರ್ಡ್ರಿಗಿಂತ ಹಿಂದೆನೇ ಹಾಕಿದ್ದ ಗಾಡಿನ. ಬಾರ್ಡ್ರ್ ಕ್ರಾಸ್ ಮಾಡಿ ಮುಂದೆ ಹಾಕು, ಇಲ್ಲೇ ಹಾಕಾಕ್ತೀನಿ ಅಂತ ಹೇಳಿದೆ. ಸರಿ ಬಂದೇ ಇರೋಣ ಅಂದ, ಅದು ಏನು ಮಾಡ್ತಾನೋ ಗೊತ್ತಿಲ್ಲ. ಟೈರ್ ಅಂತೂ ಏನಿಲ್ಲ, ಹೋಗ್ಬೋದು ಪಾಯಿಂಟಿಗೆ, ಏನು ತೊಂದರೆ ಇಲ್ಲ. ನಾಪಟ್ಟಿ ಏನು ನೀಟ್ ಆಗಿಲ್ಲ, ಹೋಗ್ಬೋದು ಬರೋ. ನಾಪಟ್ಟಿ ಏನು ನೀಟಾಗಿಲ್ಲ. ಮೇಯ್ನ್ ಫ್ರಂಟ್ ಏನಾಗಿದೆ ನೋಡು, ಫ್ರಂಟ್ ಒಂಚೂರು ಜಾಸ್ತಿ ಹೀಟ್ ಔಟ್ ಐತಿ. ಫ್ರಂಟು ಡ್ರಮ್ಮು ಜಾಸ್ತಿ ಹೀಟ್ ಆಗಿದೆ. ಒಟ್ಟು ಹೋಗ್ಬೋದು, ಏನಿಲ್ಲ, ಅನ್ಲೋಡ್ ಪಾಯಿಂಟ್ವರೆಗೂ ಹೋಗ್ಬೋದು ಆರಾಮಾಗೆ. ಹ್ಯಾಂಡ್ ಬ್ರೇಕ್ ಏನು ಹಾಕಿಲ್ಲ, ಈ ಗಾಡಿ ಆಫ್ ಮಾಡಿಬಿಟ್ಟು ಗೇರಲ್ಲಿ ನಿಲ್ಲಿಸಿದ್ದೀನಿ. ಅದೇ ಫ್ರಂಟ್ ಬ್ರೇಕ್, ಇದು ಫ್ರಂಟ್ ಟೈರ್ ಮಾತ್ರ ಸಖತ್ ಹೀಟಾಗಿದ್ದಾವೆ. ಸ್ಟೆಪ್ ಹೊಡೆದು ಹಾಳಾಗೋಯ್ತು ಟೈರು. ನೋಡೋಣ ಅವನು ಎಲ್ಲಿದ್ದಾನೋ ಜಾಕಿ ಗೊತ್ತಿಲ್ಲ. ಮತ್ತೊಂದು ಗಾಡಿ ಕೂಡ ಬಂತು, ಯಾಕೆ ಲ್ಯಾಗ್ ಮಾಡ್ಕೊಂಬಂದಲ್ಲ, ಬೇಗ ಬರ್ಬೇಕಾಯ್ತು ನನ್ನ ಪ್ರಕಾರ. ಇವತ್ತು ತುಂಬ ಲೇಟ್ ಮಾಡ್ಕೊಂಬಂದ, ಯಾವ ಸರಿಗೆ ಅಂತ ಗೊತ್ತಿಲ್ಲ. ಬ್ರೇಕ್ ನಿಲ್ತೈತೇನೋ, ಎದೆ ಮೇಲೆ ಗೊತ್ತಿಲ್ಲ. ಹಿಂದೆ ಬಾ ಹಿಂದೆ. ಆಹಾ ಯಪ್ಪ, ಇವನ್ ಗಾಡಿ ಸ್ಮೆಲ್ ನೋಡ್ರಿ, ಲೈನರು ಉಜ್ಜರೋ ಸ್ಮೆಲ್ ಬರ್ತದೆ ಹಂಗೆ. ಹಿಂದೆ ಬಾ ಹಿಂದೆ. ಕಲ್ಪಡೋಣ. ಏನೋ ಸ್ಮೆಲ್ಲು ಹೇಳ್ದೆ, ಇಂಜಿನ್ ಬ್ರೇಕ್ ಆನ್ ಮಾಡ್ಕೊಂಬಂತ ಹೇಳಿಲ್ವ ನಿಂಗೆ? ಬದನೆಕಾಯಿ ಮಾಡಿದ್ಯಾ? ನನ್ನ ಗಾಡಿ ಬಂದು ನೋಡಿ ಸ್ಮೆಲ್ ಒಂದೊಂಚೂರು ಬಂದೈತ. ಅಲ್ಲ ಆನ್ ಮಾಡಿದ್ರು ನೀನು ಹಂಗೆ ಡೌನಿಗೆ ಸರ್ರ ಅಂತ ಬರೋದಲ್ಲ, ನೋಡ್ದೆ ಹಿಂಗೆ ಬಂದಿದ್ದು. ಈ ಎಲ್ ಬೋಲ್ಡ್ ಅಂತ ಇವತ್ತೇ ಕಣ ಗೊತ್ತಾಯಿದ್ದು. ಯಾವ ಗೇರ್ ಅಲ್ಲಾರ ಇರ್ಲಿ, ಎಲ್ ಬೋಲ್ಡ್ ಡ್ರೈವರ್ ಅಂತ ಇವತ್ತೇ ಗೊತ್ತಾಯ್ತು ನನಗೆ. ಯಾರು ಇಲ್ಲ, ಪಂಚರ್ ಆಗೈತೆ ಅಂತಲ್ಲ, ಹಿಂಗೆ ಲೈನರೆಲ್ಲ ಹೊಗೆ ಹತ್ತಿಸ್ಕೊಂಡು ಸ್ಮೆಲ್ ಬರ್ಸ್ಕೊಂಡು ಬರ್ತಾರೆ ಯಾರಾದ್ರು. ಬದನೆಕಾಯಿ ಮಾಡ್ಕೊಂಡು ಜಾಸ್ತಿ ಟೈಮ್ ನಿಲ್ಲಿಸಲಿಲ್ಲ, ಪಾರ್ಟಿಗಳು ಟೈಮ್ ಕೊಟ್ಟಿರೋದ್ರಿಂದ ಹೊರಡ್ತಾ ಇದ್ದೀವಿ. ಸೊ ಅಲ್ಲೇ ಹೋಗಿ ಸೀದಾ ಇನ್ನೊಂದು 46 ಕಿಲೋಮೀಟ್ರ್ ಇದೆ, ಪಾಯಿಂಟ್ಗೆ ಹೋಗಿ ಹಾಕ್ಬಿಡೋಣ ಅಂತ ಹೊರಟಿದ್ದೀವಿ 2 ಗಾಡಿನೂ. ಸೊ ಬನ್ನಿ ಹೋಗೋಣ. ಇವನು ಕಾಟ ಮಾಡಿಸ್ಕೊಬರ್ಬೇಕಂತೆ, ಅಲ್ಲೆಲ್ಲ ಮುಂದೆ ಹೋಗಿ ಕಾಟ ಮಾಡಿಸ್ಕೊಬರ್ಬೇಕಂತೆ. ಸೊ ನಮ್ದು ಯಾವ್ದು ಕಾಟ ಗೀಟ ಏನಿಲ್ಲ, ನಮ್ಮದೆಲ್ಲ ಬಾಕ್ಸ್ ಕೌಂಟಿಂಗು, 1500 ಬಾಕ್ಸ್ ಕೌಂಟ್ ಮಾಡ್ಕೋಬೇಕು. ಸೊ ಅವನದು ವೆಯ್ಟು ಕಾಟ ಹಾಕ್ಕೊಂಡು ಹೋಗ್ಬೇಕಂತೆ. ನಾವು ನಮ್ಮ ಪಾಡಿಗೆ ನಾವು ಹೋಗಿ ಖಾಲಿ ಬಿಡುವ ಖಾಲಿ ಪಾಯಿಂಟ್ಗೆ. ಬನ್ನಿ, ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೇನೆ. ಟೈಮ್ ಬಂದು 2 ಗಂಟೆ 18 ನಿಮಿಷ ಆಗಿದೆ. ಈ ಬಿಲ್ಡಿಂಗ್ ಲೊಕೇಶನ್ ತೋರಿಸ್ತಾ ಇದೆ. ಸೊ ನೋಡೋಣ, ಪಾರ್ಟಿ ಯಾರನ್ನೋ ಕಳಿಸ್ತೀನಿ. ಆದ್ಮಿ ಬೇಯಿಸ್ತಾವು ಅಂದರು. ಅದೇನು ಯಾವ ಆದ್ಮೀನ ಬೇಯಿಸ್ತಾರೋ ಬೇಯಿಸ್ಲಿ, ಖಾಲಿ ಮಾಡುವ. ಕಾರ್ ನೋಡಿ ಹೆಂಗದ, ಜಿಪ್ಸಿ ಮಸ್ತ್ ಐತೆ.
ಪಾರ್ಟಿ ಬಂದು ಕರ್ಕೊಂಡು ಹೋಯ್ತವ್ರು ಒಳಗಡೆಗೆ. ಯಾವುದೋ ನ್ಯಾಷನಲ್ ಹೈವೇ ರೋಡು. ಸರ್ ಕಾರನ್ನು ಯಾರೋ ಬಂದು ಇಲ್ಲೇ ಹಾಕೊಂಡು ಸದ್ಯಕ್ಕೆ. ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿ. ಅಯ್ಯೋ ಮೇಲ್ಗಡೆ ಕೇಬಲ್ ಟಚ್ ಆಯ್ತವೆ. ಈ ಅಪ್ಪ ಎಲ್ಲೋನಪ್ಪ. ಗಾಡಿ ಪಾಯಿಂಟಿಗೆ ಬಿಟ್ಬಿಟ್ಟು ಅನ್ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಡೋರೆಲ್ಲ ಓಪನ್ ಮಾಡಿಬಿಟ್ಟಿದ್ದೆ. ಸೊ ಇದೆಲ್ಲ ನನ್ನ ಗಾಡೀಲಿ ಇದ್ದಿದ್ದೇನೆ ವೇಸ್ಟೇಜು. ಸೊ ಅಲ್ಲಿ ಅರ್ಧ ಖಾಲಿ ಆಗೋಗಿದೆ. ಸೊ ಇನ್ನೂ ಸುಮಾರು ಖಾಲಿ ಆಗೋದಿದೆ. ಆಗಲಿ ನೋಡುವ. ಇದೇ ಡ್ಯಾಮೇಜ್ ಪೀಸ್ ಬೇರೆ ಸೈಡಲ್ಲಿ ಇಕ್ಕಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.